ಕೆಲವೊಮ್ಮೆ ಹೇಳಲಾಗದೇ ಇರುವಂಥ ಇಕ್ಕಟ್ಟುಗಳಲ್ಲಿ, ಸಮಸ್ಯೆಗಳಲ್ಲಿ, ಕಷ್ಟಗಳಲ್ಲಿ ಜೀವಿತವು ಹಾದು ಹೋಗುವಾಗ ದೇವರಿಗೆ ಯಾಕೆ ನನ್ನ ಪರಿಸ್ಥಿತಿ ಅರ್ಥವಾಗುತ್ತಾ ಇಲ್ಲ ಎಂಬುದಾಗಿ ಆಲೋಚಿಸುತ್ತೇವೆ. ದೇವರಿಗೆ ನಿಮ್ಮ ಪರಿಸ್ಥಿತಿ ಮಾತ್ರವಲ್ಲ, ನೀವು ಕೂಡ ಚೆನ್ನಾಗಿ ಗೊತ್ತು. ಆತನು ತನ್ನ ಮೊರೆಹೊಕ್ಕವರನ್ನು ಬಲ್ಲಂತ ದೇವರು. ನಿಮ್ಮ ಜೀವಿತದಲ್ಲಿ ಯಾಕೆ ನೀವು ಅಳುತ್ತಾ ಇದ್ದೀರಾ? ನಿಮ್ಮ ಹೃದಯ ಯಾವುದರಿಂದ ಮುರಿಯಲ್ಪಟ್ಟಿದೆ? ಅದನ್ನು ಸರಿ ಮಾಡುವುದಕ್ಕೆ ಏನು ಮಾಡಬೇಕು? ಎಂತಹ ಅದ್ಭುತ ಕಾರ್ಯವು ನಿಮ್ಮ ದುಃಖವನ್ನು ನೀಗಿಸಿ ಆನಂದವಾಗಿ ಬದಲಾಯಿಸಲಿದೆ ಎಂಬುದನ್ನು ಅರಿತಂತ ದೇವರು ಆತನು. ಅದಕ್ಕೋಸ್ಕರ ಕಾರ್ಯ ಮಾಡುವುದಕ್ಕೂ ಕೂಡ ಆತನು ಸಿದ್ಧವಾಗಿದ್ದಾನೆ. ಆದ್ದರಿಂದ ದೇವರೇ, ನಿನ್ನ ಹೊರತು ನನಗೆ ಬೇರೆ ರಕ್ಷಕನಿಲ್ಲ, ನೀನು ನನಗೆ ಸಹಾಯ, ನೀನು ನನಗೆ ಅದ್ಭುತ ಮಾಡು ಎಂಬುದಾಗಿ ಆತನನ್ನು ಪೂರ್ಣವಾಗಿ ಆಶ್ರಯಿಸಿಕೊಳ್ಳುವುದಾದರೆ, ಆತನ ಮೊರೆಹೊಕ್ಕಿ ಜೀವಿಸುವುದಾದರೆ ನಿಶ್ಚಯವಾಗಿ ಅದ್ಭುತಗಳನ್ನು ಕಾಣುತ್ತೀರಾ. ದೇವರು ನಿಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ, ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುತ್ತಾರೆ.